ಬೆಂಕಿ ಉರಿತಾ ಇರ್ತಕ್ಕಂಥದ್ದು ಸೌದೆಯಿಂದ. ಹಾಗಾದ್ರೆ ಈ ಬ್ಲೋವರ್ ಮತ್ತು ಅಡಾಪ್ಟರ್ ಏನಕ್ಕಪ್ಪ ಅಂದ್ರೆ ಹೊಗೆ ಬಾರದೇ ಇರೋದಕ್ಕೆ. ಸರ್ ಮೋಹನ್ ಅಂತ, ನಾನು ಮಂಡ್ಯದಿಂದ ಬಂದಿದ್ದೀನಿ. ಅದೇ ನಾನು ತೋಟಕ್ಕೂ ಸ್ವಲ್ಪ ಸ್ಟವ್ ಹುಡುಕ್ತಾ ಇದೆ. ಅವಾಗ ತಮ್ಮದು ವಿಡಿಯೋ ತುಂಬಾ ನೋಡಿದ್ದೀನಿ ದೇಸಿ ಒಲೆ ಬಗ್ಗೆ. ನಾನು ಯಾಕೆ ನಾವು ತೋಟಕ್ಕೊಂದು ದೋಸೆ ಅಥವಾ ಇಟ್ಕೋಬಾರ್ದು, ಅವಾಗ ಅಡುಗೆ ಮಾಡೋಕ್ಕೆಲ್ಲ ಅನುಕೂಲ ಆಗುತ್ತೆ ಅನ್ನೋ ಅಂದಿದ್ರಲ್ಲಿ ಸೌದೆ ನಮ್ಮ ಹತ್ರ ತುಂಬಾ ಇದೆ. ಅದನ್ನ ಉಡ್ಸೋಕೋ ಮಾಡೋಕೋ ಹೋದಾಗ ಹೊಗೆ ಸುತ್ಕೊಳ್ಳೋದು, ಕಣ್ಗಿದಾಗೋದು ಸರಿಯಾಗಿ ಆಗ್ತಿರಲಿಲ್ಲ. ಸುಮಾರು ವಿಡಿಯೋ ನೋಡಿದ್ಮೇಲೆ ಅನ್ಕೊಂಡೆ ಯಾಕೆ ಭೇಟಿ ಮಾಡಬಾರ್ದು ಇವತ್ತು ಸರ್, ನಾನು ನೋಡೋಣ ಒಂದು ರೌಂಡು ಅಂತ. ಸರ್ ಸ್ಟವ್ ಈಗ ನೋಡ್ತಾ ಇದ್ದೀನಿ, ಇಲ್ಲಂತೂ ಕಣ್ಗಂತೂ ಒಂಚೂರು ಹೊಗೆಗೆ ಏನಿದಿಲ್ಲ. ಯಾಕೆಂದರೆ ಎಷ್ಟೇ ಸಣ್ಣದಾಗಿದ್ದಾಗಿರೋ ಸ್ವಲ್ಪ ಬ್ಲೋವರ್ ಕೊಟ್ಟ ತಕ್ಷಣ ತುಂಬ ಚೆನ್ನಾಗಿ ಉರಿತಾ ಇದೆ. ನಮಗೂ ಈ ಥರದೇ ಬೇಕಾಗಿತ್ತು ಸರ್. ಯಾಕೆ ನಾನು ಈಗ ನಮ್ಮ ತೋಟದಲ್ಲಿ ಲೇಬರ್ ಇದ್ದಾರೆ, ಅವ್ರ ದಿನ ಗ್ಯಾಸ್ ಎಲ್ಲ ಪಾಪ ಖರ್ಚು ಒದ್ದಾಡ್ತಿದ್ರು. ಅದಕ್ಕೆ ಅವ್ರಿಗೆ ಸ್ವಲ್ಪ ಅನುಕೂಲ ಆಗಲಿ, ಗ್ಯಾಸ್ಗೆ ಖರ್ಚು ಕಮ್ಮಿ ಆಗಲಿ ಅನ್ನೋ ಇದರಲ್ಲಿ ಒಂದು ಒಳ್ಳೆ ಸ್ಟವ್ ಹುಡ್ಕೋಣ ಅಂತ ಹೇಳ್ತಾ ಇದೆ. ಇದು ನೋಡಿದ್ಮೇಲೆ ಯಾಕೆ ತಗೋಬಾರ್ದು, ನಾವು ರೇಟ್ ರೀಸನಬಲ್ ಇದೆ ಅನಿಸ್ತು ನನಗೆ. ಆ ರೇಟೆಲ್ಲ ಕೊಡ್ಬೋದು ನಾವು, ನೀವು ಹೇಳ್ತಾರೆ ರೇಟಲ್ಲಿ. ಹಾಗಾಗಿ ನಮಗೇನು ತುಂಬ ಚೆನ್ನಾಗಿ ಉರಿತಿದೆ ಅಂತ ಅನ್ನಿಸ್ತು ಸರ್. ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕ್ಯಾಶ್ ಅರೇ ಸ್ಟವ್. ಅದರಲ್ಲಿ ಬೇಸಿಕ್ ಮಾಡೆಲ್, ತುಂಬ ಲೋ ಕಾಸ್ಟ್ನಲ್ಲಿ ಮನೆಗಳಲ್ಲಿ ಮತ್ತು ಸಣ್ಣ ಪುಟ್ಟ ಹೋಟೆಲ್ ಮಾಡ್ತಕ್ಕಂಥವ್ರು, ತಳ್ಳುಗಾಡಿಲಿ ಮಾಡ್ತಕ್ಕಂಥವ್ರು ಹೆಲ್ಪ್ಫುಲ್ ಆಗ್ತಕ್ಕಂಥ ತುಂಬ ಲಾಂಗ್ ಲೈಫ್ ಬರ್ತಕ್ಕಂಥ ಒಂದು ಸ್ಟವ್. ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಈ ಮೇಲ್ಭಾಗ 3 ಲೆಗ್ಗಳಿದೆ. ಈ 3 ಲೆಗ್ಗಳು ಕೂಡ ಪೂರ್ತಿ 100% ಕ್ಯಾಶ್ ಅರೇನಿಂದ ಮಾಡಿರ್ತಕ್ಕಂಥದ್ದು. ಈ ಒಳಗಡೆ ಚೇಂಬರ್ ನೋಡಿ, ಈ ಚೇಂಬರ್ ಕೂಡ ಕ್ಯಾಶ್ ಅರೇನು. 24x7 ದಿನದ 24 ಗಂಟೆ ಇದನ್ನ ಯೂಸ್ ಮಾಡೋದು ಕೂಡ ಏನಾಗಲ್ಲ. ಇದನ್ನ ಲಾಂಗ್ ಟೈಮ್ ಯೂಸ್ ಮಾಡ್ಬೋದು. ಯಾತಕ್ಕೆ ಅಂದ್ರೆ ಇದು ಮಾಡಿರ್ತಕ್ಕಂಥದ್ದು ಕ್ಯಾಸ್ಟ್ ಐರನ್ನಿಂದ. ನೋಡಿ, ಇವ್ರ ಬಾಟಮ್ ಈ ತರ ಇರುತ್ತೆ. ಈ ಬ್ಲೋವರ್ ಇದೆಯಲ್ಲ, ಅದನ್ನ ಇಲ್ಲಿಗೆ ಇಂಜೆಕ್ಟ್ ಮಾಡಬೇಕು. ಈ ಪ್ಲೇಟು ಈ ಬ್ಲೋವರ್ಗೆ ಪ್ರೊಟೆಕ್ಷನ್ಗೋಸ್ಕರ, ಒಂದು ರಕ್ಷಣೆಗೋಸ್ಕರ ಕೊಟ್ಟಿರ್ತೀವಿ. ಹೊಗೆ ಬಾರದೇ ಇರೋದಕ್ಕೆ ಈ ಅಡಾಪ್ಟರ್ ಬ್ಲೋವರ್ ಕೊಟ್ಟಿರ್ತೀವಿ. ಅಥವಾ ವಿದ್ಯುತ್ ಸಂಪರ್ಕ ಇಲ್ಲ ಅಂತಂದ್ರೆ ಈ ತರ ಬ್ಯಾಟ್ರಿ ಇಟ್ಕೊಂಡು ಕೂಡ ಯೂಸ್ ಮಾಡ್ಬೋದು. ಪ್ರಥಮದಲ್ಲಿ ನೀವು ಹಚ್ಚುವಾಗ ಈ ತರ ಸಣ್ಣ ಸಣ್ಣ ಕಡ್ಡಿಗಳನ್ನ ಈ ತರ ಚೂರು ಮಾಡ್ಕೊಂಡು ಹಾಕಬೇಕು. ಸ್ವಲ್ಪ ಬ್ಲೋವರ್ ಕೊಟ್ಕೊಂಡ್ರೆ ನಿಮ್ಗೆ ಬೆಂಕಿ ಸ್ಟಾರ್ಟ್ ಆಗುತ್ತೆ. ಬೆಂಕಿ ಉರಿತಾ ಇರ್ತಕ್ಕಂಥದ್ದು ಸೌದೆಯಿಂದ. ಹಾಗಾದ್ರೆ ಈ ಬ್ಲೋವರ್ ಮತ್ತು ಅಡಾಪ್ಟರ್ ಏನಕ್ಕಪ್ಪ ಅಂದ್ರೆ ಹೊಗೆ ಬಾರದೇ ಇರೋದಕ್ಕೆ. ಈಗ ಬ್ಲೋವರ್ನ ಕಡಿಮೆ ಮಾಡ್ತೀನಿ ನೋಡಿ, ಇವಾಗ ನೋಡಿ ಬ್ಲೋವರ್ನ ಕಡಿಮೆ ಮಾಡಿದ್ದೀನಿ, ಫುಲ್ ಸೌಂಡ್ ಕಡಿಮೆ ಆಗಿದೆ ನೋಡಿ, ಹೊಗೆ ಬರುತ್ತೆ. ಇವಾಗ ಅಡಾಪ್ಟರ್ ಬ್ಲೋವರ್ ನೀವು ಕೊಟ್ಟಿಲ್ಲ ಅಂತಂದ್ರೆ, ಕೆಳಗಡೆ ಫ್ಯಾನ್ ಕೊಟ್ಟಿಲ್ಲ ಅಂದ್ರೆ ನೋಡಿ ಹೊಗೆ ಬರ್ತಾ ಇದೆ. ಇವಾಗ ನೋಡಿ, ಪಾತ್ರೆ ಮೇಲ್ಭಾಗದಲ್ಲಿ ಇಟ್ಟಿದೀವಿ ನೋಡಿ. ಈ ಸ್ಟವ್ ಇದೆಯಲ್ಲ, ಸುಮಾರು 22 kg ತೂಕ ಇದೆ. ಇದ್ರ ಮೇಲೆ ನೀವು 20 ರಿಂದ 30 kg ಪಾತ್ರೆ ಇಡ್ಬೋದು ನೀವು. ಹೌದು ಸರ್, ಅದೇ ಸ್ವಲ್ಪ ಡೌಟ್ ಇದೆ ನನಗೆ. ಈ ಸೌದೆಗಳನ್ನ ಹೆಂಗೆ ಹಾಕ್ತೀರಾ ಉರಿತಾ ಇರ್ಬೇಕಾರೆ ಅನ್ಕೊಂಡೆ, ಅದು ಹಾಕೋದು ಕಷ್ಟ ಅನ್ಕೊಂಡಿದ್ದೆ. ಈ ಸಣ್ಣ ಸೌದೆ ಹಾಕಿದ ತಕ್ಷಣ ಕುದಿಲ ಹತ್ಕೋತಾ ಇದೆ, ಬೆಂಕಿ ಒಳಗೆ ಕೇಳ್ಕೊತಾ ಇದೆ, ಹಾಗಾಗಿ ಉರಿನೂ ಜಾಸ್ತಿ ಬರುತ್ತೆ. ಅಂಗಡಿಲಿ ನೋಡಿದೆ ನಾನು, ಸ್ಟೀಲ್ದು ಅದೆಲ್ಲ ನೋಡಿದೆ, ಸಾಕೇನೋ ಅನ್ಕೊಂಡೆ. ಬಟ್ ಇದನ್ನ ಕಂಪೇರ್ ಮಾಡಿದಾಗ ಅದ್ಯಾಕೆ ಬೇಕು, ಇದನ್ನೇ ತಗೋಬೋದು ಅಂತ ಅನಿಸ್ತಾ ಇದೆ ನನಗೆ. ನೀರು ಆಗಲಿ ಎಷ್ಟು ಬೇಗ ನಮ್ಮ ಗ್ಯಾಸಲ್ಲೂ ಕಾಯಲ್ಲ. ಗ್ಯಾಸ್ ನಮ್ಗೆ ಇಂಪಾರ್ಟೆಂಟ್ ಸರ್. ಗ್ಯಾಸ್ ಏನಾಗುತ್ತೆ ಅಂದರೆ, ಈಗ ತೋಟಕ್ಕೆ ಹೋದ್ರೆ ಒಂದು ಗ್ಯಾಸ್ ಎತ್ಕೋಬೇಕು ಮಾಡಬೇಕು ಅಂತಿರುತ್ತೆ. ಈಗ ಗ್ಯಾಸು ಭಾಳ ತಪ್ಪುತ್ತೆ ನಮಗೆ ಅಂತ ಅನಿಸ್ತು. ಚೆನ್ನಾಗಿದೆ ಸರ್ ಸ್ಟವ್, ಇಷ್ಟ ಆಯಿತು ನನಗೇನು. ನಾನೆಲ್ಲ ಬೇರೆ ಪರ್ಚೇಸ್ ಮಾಡೋದು ಬಂದಿದ್ದು, ಇದು ನೋಡ್ಬಿಟ್ಟು ನಾನು ಇದನ್ನೇ ಪರ್ಚೇಸ್ ಮಾಡೋದು ಅಂತ ಅನ್ಕೊಂಡಿದ್ದೀನಿ. ನಮಗೆ ಬ್ಲೋಯರ್ ಆನ್ ಮಾಡ್ಕೊತಂಗೆ 0 ಹೊಗೆ. ಈಗ ನಾವಿಲ್ಲಿ ನಿಂತಿದ್ದೀವಿ ಅರ್ಧ ಗಂಟೆಯಿಂದ 0 ಹೊಗೆ. ಬ್ಲೋಯರ್ ಕಟ್ಟ ಬಂದಾದರೆ ಒಂಚೂರು ಹೊಗೆ ಬರಲ್ಲ.